ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ವೋಟ್ ಚೋರಿ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತೇ ಇದೆ. ನಾನು ಗೆಲ್ತಾ ಇದ್ದೆ, ಜನ ನನ್ನ ಪರವಾಗೇ ಇದ್ದಾರೆ, ಪ್ರತಿ ಬಾರಿಯೂ ಕೂಡ ಜನ ಕಾಂಗ್ರೆಸ್ಗೆ ಮತ ಕೊಡ್ತಾ ಇದ್ದಾರೆ, ಆದ್ರೆ ವೋಟ್ ಚೋರಿ ಆಗ್ತಾ ಇದೆ ಹೀಗಂತ ಬಿಂಬಿಸೋದಕ್ಕೆ ರಾಹುಲ್ ಗಾಂಧಿ ಯತ್ನ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಕೇಳಿದ್ರೆ, ಕಾಂಗ್ರೆಸ್ ಸೋಲ್ತಾ ಇರುವಂತಹದ್ದು ನನ್ನ ಕಾರಣದಿಂದಾಗಿ ಅಲ್ಲ, ಮತದಾನದ ವ್ಯವಸ್ಥೆಯ ಕಾರಣದಿಂದಾಗಿ. ಇಡೀ ಚುನಾವಣಾ ಆಯೋಗ ಬಿಜೆಪಿಯ ಜೊತೆಗೆ ಕೈ ಜೋಡಿಸ್ಬಿಟ್ಟಿದೆ. ಯಾರ್ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೋ ಅದೆಲ್ಲದೂ ಕೂಡ ಬಿಜೆಪಿ ಹೋಗ್ತಾ ಇದೆ. ಬಿಜೆಪಿ ದೊಡ್ಡ ಚುನಾವಣಾ ಅಕ್ರಮವನ್ನು ಮಾಡಿಕೊಂಡಿದೆ ಹೀಗಂತ ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ ಬಿಂಬಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಅವರ ಅಭಿಯಾನದ ತೀವ್ರತೆ ಯಾವ ಲೆವೆಲ್ಗಿದೆ ಅಂತಂದ್ರೆ, ಈ ಹಾರ್ವರ್ಡ್ ವಿವಿಯ ಪ್ರೊಫೆಸರ್ ಮಾಡ್ತಾರಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಆ ರೀತಿಯಾಗೆಲ್ಲ ಈ ರಾಹುಲ್ ಗಾಂಧಿ ಅವರು ಗಂಟೆಗಟ್ಟಲೆ ವೋಟ್ ಚೋರಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಮಿತ್ರರೇ, ಅದು ಯಾಕೋ ಈ ವೋಟ್ ಚೋರಿಗೂ ಕೂಡ ಸಕ್ಸಸ್ ಸಿಗ್ತಾ ಇಲ್ಲ. ಈ ಹಿಂದೆ ಇವಿಎಂ ಬಗ್ಗೆಯೂ ಕೂಡ ಇದೇ ರೀತಿಯ ಅಭಿಯಾನವನ್ನ ಮಾಡಿದ್ರು, ಆದರೆ ಜನ ಅದಕ್ಕೆ ಸೊಪ್ಪು ಹಾಕಿಲ್ಲ. ರಾಹುಲ್ ಗಾಂಧಿಯವರ ಈ ಅಭಿಯಾನ ಕೋರ್ಟ್ನಲ್ಲೂ ಕೂಡ ಜಯ ಕಂಡಿಲ್ಲ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ನೀವೆಲ್ಲ ನೋಡಿರಬಹುದು, ಕಳೆದ ಒಂದು ದಿನದಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ವೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಸರ್ವೆ ರಾಹುಲ್ ಗಾಂಧಿಯವರ ವೋಟ್ ಚೋರಿ ಅಭಿಯಾನಕ್ಕೆ ದೊಡ್ಡ ಮುಖಭಂಗ ಮಾಡಿಬಿಟ್ಟಿದೆ. ಜನ ವೋಟ್ ಚೋರಿಯನ್ನು ತಿರಸ್ಕರಿಸಿದ್ದಾರೆ, ಮತದಾನದ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇಟ್ಟುಕೊಂಡಿದ್ದಾರೆ ಎನ್ನುವ ಬಗ್ಗೆ ಒಂದು ಸರ್ವೆ ನಡೆಸಲಾಗಿದೆ. ಈ ಸರ್ವೆಯ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ, ಸರ್ವೆಯಲ್ಲಿ ರಾಜ್ಯ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆ. ಆದರೆ ಈ ವಿಚಾರ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಈ ಸರ್ವೆ ರಿಪೋರ್ಟ್ ಈಗ ಹೊರಗೆ ಬರೋದಕ್ಕೂ ಸಿಎಂ ಕುರ್ಚಿಗೂ ನೇರವಾದಂತಹ ಲಿಂಕ್ ಇದೆ. ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯನವರನ್ನ ವೀಕ್ ಮಾಡುವ ಸಲುವಾಗಿಯೇ ಈ ಸರ್ವೆಯನ್ನ ಈಗ ಹೊರಬಿಡಲಾಗಿದೆ. ಈ ರೀತಿಯ ಚರ್ಚೆಗಳು ಕೂಡ ಆರಂಭಗೊಳ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಏನಿದು ಸರ್ವೆ? ಇದು ಹೇಗೆ ಕಾಂಗ್ರೆಸ್ನ ಈ ಕುರ್ಚಿ ಕಿತ್ತಾಟಕ್ಕೆ ಲಿಂಕ್ ಆಗ್ತಾ ಇದೆ? ಈ ಬಗ್ಗೆ ಕೆಲ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರಗಳಿದಾವೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ದೇಶದಲ್ಲಿ ಸತತವಾಗಿ 11-12 ವರ್ಷಗಳಿಂದ ಅಧಿಕಾರದಿಂದ ದೂರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರವಾಗಿ ಚಡಪಡಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಚುನಾವಣೆಯನ್ನ ಗೆಲ್ಲೋದಕ್ಕೆ ಏನೇನೋ ಸರ್ಕಸ್ ಮಾಡಿದ್ರು, ಯಾವುದರಲ್ಲೂ ಕೂಡ ಯಶಸ್ಸು ಸಿಕ್ಕಿಲ್ಲ. ಆರಂಭದಲ್ಲಿ ಇವಿಎಂ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡಿದ್ರು, ಅದಕ್ಕೂ ಜನ ಸೊಪ್ಪು ಹಾಕಲಿಲ್ಲ. ಪಕ್ಕದ ಬಾಂಗ್ಲಾದೇಶದಲ್ಲಿ ಕ್ರಾಂತಿ ಆಗುತ್ತೆ, ಶ್ರೀಲಂಕಾದಲ್ಲಿ ಕ್ರಾಂತಿ ಆಗುತ್ತೆ, ನೇಪಾಳದಲ್ಲಿ ಕ್ರಾಂತಿ ಆಗುತ್ತೆ, ಜನ ಬೀದಿಗಿಳಿತಾರೆ, ಸರ್ಕಾರ ಬದಲಾಗುತ್ತೆ. ಆದರೆ ಭಾರತದಲ್ಲಿ ಆಗ್ತಾ ಇಲ್ವಲ್ಲ. ಇದು ಕಾಂಗ್ರೆಸ್ ಅನ್ನ ಮತ್ತಷ್ಟು ಚಡಪಡಿಸುವಂತೆ ಮಾಡಿದೆ. ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ನಿದ್ದೆ ಇಲ್ಲದಂತೆ ಮಾಡಿಬಿಟ್ಟಿದೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಒಂದು ಕೋರ್ ಟೀಮ್ ಇದೆಯಲ್ಲ, ಇವರೊಂದು ಸಲಹೆ ಕೊಟ್ಟರು. ನಾವೇನಾದರೂ ವೋಟ್ ಚೋರಿ ಅಭಿಯಾನವನ್ನು ಮಾಡಿದ್ದೆ ಆದರೆ ಇದು 100ಕ್ಕೆ 100ರಷ್ಟು ಜನರನ್ನ ರೀಚ್ ಆಗುತ್ತೆ, ಜನ ಬೀದಿಗಿಳಿಯುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ. ಅದಕ್ಕೆ ಮಿತ್ರರೇ, ನಾನು ಆಗಲೇ ಹೇಳಿದೆ, ಹಾರ್ವರ್ಡ್ ವಿವಿಯಲ್ಲಿ ಪ್ರೊಫೆಸರ್ ಯಾವ ರೀತಿಯಾಗಿ PPT ಪ್ರೆಸೆಂಟೇಷನ್ ಮಾಡ್ತಾರೋ ಆ ರೀತಿಯಾಗಿ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಭಿಯಾನವನ್ನ ಮಾಡಿದ್ರು. ಇದನ್ನೆಲ್ಲ ನೀವು ಸುಮ್ಮನೆ ನೋಡಬೇಡಿ, ಇದರ ಹಿಂದೆ ಸ್ಪಷ್ಟವಾದಂತಹ ಉದ್ದೇಶ ಇರುತ್ತೆ. ರಾಹುಲ್ ಗಾಂಧಿ ಅವರು ಕೇವಲ ಪ್ರೆಸ್ ಮೀಟ್ ಮಾಡಿ ಹೇಳಿಕೆಗಳನ್ನು ಕೊಡೋದಾಗಿರಬಹುದು, ಭಾಷಣ ಮಾಡೋದಾಗಿರಬಹುದು, ಇದು ಯಾವುದನ್ನೂ ಮಾಡಿಲ್ಲ. PPT ಪ್ರೆಸೆಂಟೇಷನ್ ಮಾಡಿದ್ರು. ಇದರ ಉದ್ದೇಶ ಏನು ಕೇಳಿದ್ರೆ, ಯಂಗರ್ ಜನರೇಷನ್ ಅನ್ನ ರೀಚ್ ಆಗಬೇಕು. ಈಗೇನು ಜನ್ಜಿ ಅಂತ ಕರಿತಾ ಇದೀವಲ್ಲ, ಅವರನ್ನ ರೀಚ್ ಆಗಬೇಕಾದ್ರೆ ಏನು ಮಾಡಬೇಕೋ ಆ ರೀತಿಯಾದಂತಹ ಒಂದು ಅಭಿಯಾನವನ್ನ ಆಯೋಜನೆ ಮಾಡಿದ್ರು. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಯಶಸ್ಸು ಸಿಕ್ಕಿಲ್ಲ. ಬಿಹಾರದಲ್ಲಿ ಜನ ಟೋಟಲಿ ತಿರಸ್ಕಾರ ಮಾಡಿದ್ದಾರೆ. ಹಾಗೆ ನೋಡೋಕೆ ಹೋದ್ರೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರ ಅಭಿಯಾನಕ್ಕೆ ಯಶಸ್ಸು ಸಿಗಬೇಕಾಗಿತ್ತು. ಯಾಕೆ ಗೊತ್ತಾ? ಬಿಹಾರದಲ್ಲಿ ಅತಿ ಹೆಚ್ಚು ಯುವಕರಿದ್ದಾರೆ. ಆದರೂ ಸಹ ರಾಹುಲ್ ಗಾಂಧಿ ಅವರು ಈ ಅಭಿಯಾನವನ್ನ ಕೈ ಬಿಡೋದಕ್ಕೆ ಸಿದ್ಧ ಇಲ್ಲ. ಅವರು ಮುಂಬರುವಂತಹ ಪಂಚರಾಜ್ಯ ಚುನಾವಣೆಗೂ ಕೂಡ ಇದೇ ಅಭಿಯಾನವನ್ನ ಮುಂದಿಟ್ಟುಕೊಂಡು ಚುನಾವಣೆಯನ್ನ ಎದುರಿಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಮಿತ್ರರೇ, ಈ ಅಭಿಯಾನದ ವಿರುದ್ಧವಾಗಿ ಕಾಂಗ್ರೆಸ್ನ ನಾಯಕರು ಸಣ್ಣದಾಗಿ ಲೋಪ ಮಾಡಿದ್ರೂ ಕೂಡ ರಾಹುಲ್ ಗಾಂಧಿ ಅದನ್ನು ಸಹಿಸಿಕೊಳ್ತಾ ಇಲ್ಲ. ಅಂತಹದರಲ್ಲಿ ಈ ಅಭಿಯಾನವನ್ನೇ ಬುಡಮೇಲು ಮಾಡುವಂತಹ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿದೆ, ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. ಇದು ಕೇಂದ್ರ ಮಟ್ಟದ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿದೆ. ಬಿಜೆಪಿಯವರಿಗೆ ಪ್ರಬಲವಾದಂತಹ ಅಸ್ತ್ರವೊಂದು ಸಿಕ್ಕಿದೆ. ಅಷ್ಟಕ್ಕೂ ಆಗಿದ್ದೇನು, ಆ ಸಮೀಕ್ಷೆ ಏನು ಹೇಳ್ತಾ ಇದೆ ಅಂತ ಚಿಕ್ಕದಾಗಿ ನಿಮಗೆ ಹೇಳಿಬಿಟ್ಟು ಆನಂತರ ಈ ವಿಚಾರಕ್ಕೆ ಬರ್ತೀನಿ. ಇದರ ಹಿಂದೆ ಯಾವ ರಾಜಕೀಯ ಅಡಗಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಕರ್ನಾಟಕದ ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದ ಮೌಲ್ಯಮಾಪನ ಮೇಲ್ವಿಚಾರಣಾ ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸುತ್ತೆ. ರಾಜ್ಯದಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಿ ಜನರಿಗೆ ನಿಜವಾಗ್ಲೂ ಕೂಡ ಚುನಾವಣಾ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇದೆಯೋ ಇಲ್ವೋ, ಇವಿಎಂ ಬಗ್ಗೆ ಎಷ್ಟು ಜನ ನಂಬಿಕೆ ಹೊಂದಿದ್ದಾರೆ, ಎಷ್ಟು ಜನ ಇವಿಎಂ ವಿರುದ್ಧವಾಗಿ ಮಾತನಾಡ್ತಾರೆ, ಇದೆಲ್ಲದರ ಬಗ್ಗೆ ಒಂದು ಸಮೀಕ್ಷೆ ಮಾಡಿಕೊಡಿ ಅಂತೇಳಿ ಈ ಕರ್ನಾಟಕ ರಾಜ್ಯದ ಮೌಲ್ಯಮಾಪನ ಮೇಲ್ವಿಚಾರಣಾ ಪ್ರಾಧಿಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತೆ. ಯಾರು ಸಲ್ಲಿಕೆ ಮಾಡಿದ್ದು? ಚುನಾವಣಾ ಆಯೋಗ. ಈ ಕರ್ನಾಟಕ ರಾಜ್ಯದ ಮೌಲ್ಯಮಾಪನ ಮೇಲ್ವಿಚಾರಣಾ ಪ್ರಾಧಿಕಾರ ಇದೆಯಲ್ಲ, ಇದು ಯಾರ ಅಂಡರ್ನಲ್ಲಿ ಬರುತ್ತೆ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಾಂಖ್ಯಿಕ ಇಲಾಖೆಯ ಅಡಿಯಲ್ಲಿ ಬರುತ್ತೆ. ಇದರ ಮಂತ್ರಿ ಯಾರು? ಡಿ ಸುಧಾಕರ್.
ಈಗ ಚುನಾವಣಾ ಆಯೋಗ ಹೇಳಿದ್ರೂ ಕೂಡ ಆ ಪ್ರಾಧಿಕಾರ ನೇರವಾಗಿ ಜನರ ಬಳಿಗೆ ಹೋಗಿ ಸರ್ವೆ ಮಾಡೋದಿಲ್ಲ. ಅವರು ಯಾರಾದರೂ ಖಾಸಗಿ ಸಂಸ್ಥೆಯವರಿಗೆ ಟೆಂಡರ್ ಕೊಟ್ಬಿಡ್ತಾರೆ, ನಮಗೆ ಇಂತಿಂಥ ಜಿಲ್ಲೆಯಲ್ಲಿ ಇಂತಹ ಸ್ಯಾಂಪಲ್ ಅನ್ನು ಪಡೆದು ಈ ರೀತಿಯಾಗಿ ಸರ್ವೆ ಮಾಡಿಕೊಡಿ ಅಂತ. ಇಲ್ಲಿ ಸ್ಯಾಂಪಲ್ನ ಗಾತ್ರವನ್ನು ನಿರ್ಧರಿಸೋದು ಸರ್ಕಾರದ ಸಂಸ್ಥೆಯೇ, ಎಲ್ಲೆಲ್ಲಿ ಸರ್ವೆ ಆಗಬೇಕು ಅಂತ ನಿರ್ಧಾರ ಮಾಡೋದು ಕೂಡ ಸರ್ಕಾರದ ಸಂಸ್ಥೆಯೇ. ಅವ್ರೇನು ಹೇಳ್ತಾರೋ ಅದನ್ನು ಖಾಸಗಿ ಸಂಸ್ಥೆಯವರು ಸರ್ವೆ ಮಾಡಿಕೊಡ್ತಾರೆ. ಹೀಗೆ ಮೌಲ್ಯಮಾಪನ ಮೇಲ್ವಿಚಾರಣಾ ಪ್ರಾಧಿಕಾರ ಈ ಸರ್ವೆಯನ್ನು ನಡೆಸುವಂತಹ ಜವಾಬ್ದಾರಿಯನ್ನ ಗ್ರಾಸ್ ರೂಟ್ ರಿಸರ್ಚ್ ಅಂಡ್ ಅಡ್ವೊಕೇಸಿ ಮೂವ್ಮೆಂಟ್ ಅನ್ನುವಂಥ ಒಂದು NGOಗೆ ಕೊಡ್ತಾರೆ. ಆ NGO ನಡೆಸ್ತಾ ಇರುವಂತಹದ್ದು ಯಾರು ಕೇಳಿದ್ರೆ ಬಾಲಸುಬ್ರಹ್ಮಣ್ಯನ್ ಅನ್ನುವಂಥ ಒಬ್ಬ ವ್ಯಕ್ತಿ. ಇವರು ಪ್ರಧಾನಮಂತ್ರಿಯವರ ಕಚೇರಿಯ ಜೊತೆಗೆ ಸಂಪರ್ಕದಲ್ಲಿರುವಂತಹ ವ್ಯಕ್ತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಪವರ್ ವಿತ್ ಇನ್ ನರೇಂದ್ರ ಮೋದಿ ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿರುವಂತಹ ವ್ಯಕ್ತಿಯೂ ಕೂಡ ಆಗಿದ್ದಾರೆ. ಅಂತಹ ಸಂಸ್ಥೆಗೆ ರಾಜ್ಯ ಸರ್ಕಾರ ಈ ಒಂದು ಸರ್ವೆಯನ್ನು ನಡೆಸೋದಕ್ಕೆ ವಹಿಸುತ್ತೆ. ಆ NGO ಕೊಟ್ಟ ಕೆಲಸವನ್ನ ಮಾಡಿ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದೆ. ಮಿತ್ರರೇ, ಇದೆಲ್ಲದೂ ಕೂಡ ಆಗಿರುವಂತಹದ್ದು ಆಗಸ್ಟ್ ತಿಂಗಳಿನಲ್ಲಿ. ಆದ್ರೆ ಈಗ ಈ ರಿಪೋರ್ಟ್ ಹೊರಗೆ ಬಂದಿದೆ. ಈ ಸಮೀಕ್ಷೆಯಲ್ಲಿ ಹೊರಬಂದಂತಹ ಅಂಶ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಮುಖ್ಯವಾಗಿ ಈ ಸಮೀಕ್ಷೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಮೊದಲನೇ ಪ್ರಶ್ನೆ ಏನು ಕೇಳಿದ್ರೆ, EVM ಮೇಲೆ ನಿಮಗೆ ನಂಬಿಕೆ ಇದೆಯಾ ಹೀಗಂತ ಒಂದು ಜನರಿಗೆ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಸರ್ವೆಯಲ್ಲಿ ಭಾಗಿಯಾದಂತಹ 83.61% ಜನ ನಮಗೆ EVM ಮೇಲೆ ಸಂಪೂರ್ಣವಾದಂತಹ ನಂಬಿಕೆ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಕೇವಲ 8.75% ಜನ ಮಾತ್ರ EVM ಮೇಲೆ ನಂಬಿಕೆ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ 7.65% ಜನ ಯಾವುದೇ ಅಭಿಪ್ರಾಯವನ್ನ ಹೇಳಿಲ್ಲ. ಇದರಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇವತ್ತು ಇಡೀ ದೇಶಾದ್ಯಂತ ಈ ವೋಟ್ ಚೋರಿ ಅಭಿಯಾನವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದಾರಲ್ಲ, ಅದಕ್ಕೋಸ್ಕರವಾಗಿ ಒಂದು ಕೋರ್ ಟೀಮ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಕೋರ್ ಟೀಮ್ ನ ನಾಯಕ ಯಾರು ಕೇಳಿದ್ರೆ ಪ್ರಿಯಾಂಕಾ ಖರ್ಗೆ. ಹೇಗೆ ಅಭಿಯಾನ ಮಾಡಬೇಕು, ಯಾವ ರೀತಿಯಾಗಿ ಜನರನ್ನ ರೀಚ್ ಆಗಬೇಕು, ಅಂಕಿಅಂಶ ಸಂಗ್ರಹ ಹೇಗೆ ಮಾಡಬೇಕು, ಇದೆಲ್ಲದನ್ನ ನೋಡಿಕೊಳ್ಳುವಂತಹದ್ದು ಪ್ರಿಯಾಂಕಾ ಖರ್ಗೆ. ಈ ಪ್ರಿಯಾಂಕಾ ಖರ್ಗೆ ಎಲ್ಲಿ ಅವರು ಹೇಳಿ, ಕಲಬುರಗಿ ಅವರು. ಕಲಬುರಗಿಯ ರಾಜಕಾರಣ ಕಳೆದ ಒಂದು 50 ವರ್ಷಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಬಳಿಯಲ್ಲೇ ಇದೆ. ಆ ಕಲಬುರಗಿಯವರು ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ರಲ್ಲ, ಅದರಲ್ಲಿ 94.48% ಜನ ನಮಗೆ EVM ಮೇಲೆ ಕಂಪ್ಲೀಟ್ ಆದಂತಹ ನಂಬಿಕೆ ಇದೆ, ಯಾವುದೇ ರೀತಿಯಲ್ಲೂ ಅದರ ಬಗ್ಗೆ ಅಪನಂಬಿಕೆಯೇ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೇವಲ 3.33% ಜನ ಮಾತ್ರ EVM ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಖರ್ಗೆ ತವರೂರಲ್ಲೇ ಜನ ಅತಿ ಹೆಚ್ಚು EVM ಅನ್ನ ಬೆಂಬಲಿಸ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೀತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಹೀಗಂತಲೂ ಕೂಡ ಜನರಿಗೆ ಒಂದು ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಸಮೀಕ್ಷೆಯಲ್ಲಿ ಭಾಗಿಯಾದಂತಹ 84.55% ಜನ ಹೌದು, ನಮಗೆ ಮುಕ್ತವಾಗಿ ಚುನಾವಣೆ ನಡೀತಾ ಇದೆ, ನ್ಯಾಯಸಮ್ಮತವಾಗಿದೆ ಅಂತ ಅನಿಸ್ತಾ ಇದೆ ಅಂತ ಅಭಿಪ್ರಾಯ ಕೊಟ್ಟಿದ್ದಾರೆ. ಹಾಗೆ 8.68% ಜನ ಮಾತ್ರ ಇಲ್ಲ, ನ್ಯಾಯಯುತವಾಗಿ ನಡೀತಾ ಇಲ್ಲಪ್ಪ, ಏನೋ ಲೋಪ ಆಗ್ತಾ ಇದೆ ಅಂತ ಅಭಿಪ್ರಾಯ ಹೇಳಿದ್ದಾರೆ. ಈ ಪ್ರಶ್ನೆಗೂ ಸಹ ಕಲಬುರಗಿಯ ಜನರೇ ಅತಿ ಹೆಚ್ಚು ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆ ನಡೀತಾ ಇದೆ ಅಂತ ಅಭಿಪ್ರಾಯ ಕೊಟ್ಟಿದ್ದಾರೆ. 94.86% ಜನರಿಗೆ ಚುನಾವಣೆಯ ಬಗ್ಗೆ ನಂಬಿಕೆ ಇದೆ, ಅದು ಕೂಡ ಪೂರ್ಣವಾದಂತಹ ನಂಬಿಕೆ. ಕಲಬುರಗಿ ಜಿಲ್ಲೆಯ ಕೇವಲ 2% ಜನರಿಗೆ ಮಾತ್ರ ನಂಬಿಕೆ ಇಲ್ಲ, ಚುನಾವಣೆಯಲ್ಲಿ ಲೋಪ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದು ರಾಹುಲ್ ಗಾಂಧಿಯವರ ವೋಟ್ ಚೋರಿ ಅಭಿಯಾನಕ್ಕೆ ಮುಖಭಂಗ ಅಲ್ಲದೆ ಇನ್ನೇನು. ನೀವು ಚಿಕ್ಕದಾಗಿ ಯೋಚನೆ ಮಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತಹ ಮತದಾರರು ಎಷ್ಟಿದ್ದಾರೆ? 2023ರ ಚುನಾವಣೆಯನ್ನೇ ಲೆಕ್ಕಕ್ಕೆ ತೆಗೆದುಕೊಂಡ್ರೆ 40-42% ಇದ್ದಾರಪ್ಪ. ಆದರೆ ಅವರ ವೋಟ್ ಚೋರಿ ಅಭಿಯಾನಕ್ಕೆ ಎಷ್ಟು ಜನ ಬೆಂಬಲಿಸ್ತಾ ಇದ್ದಾರೆ? ಒಂದು 8-10% ಜನ ಬೆಂಬಲ ಕೊಡ್ತಾ ಇಲ್ವಲ್ಲ. ಅಲ್ಲಿಗೆ ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು? ತಮ್ಮ ಮತದಾರರನ್ನ ಈ ವಿಚಾರದಲ್ಲಿ ನಂಬಿಸೋದಕ್ಕಾಗ್ತಾ ಇಲ್ಲ, ಅವರಿಗೆ ಕನ್ವೆ ಮಾಡೋದಕ್ಕಾಗ್ತಾ ಇಲ್ಲ. ಅಂತಹದ್ರಲ್ಲಿ ಬಿಜೆಪಿ ಮತದಾರರನ್ನ ಇನ್ನು ಹೇಗೆ ಕನ್ವೆ ಮಾಡ್ತಾರೆ? ಅಥವಾ ಒಬ್ಬ ತಟಸ್ಥವಾದ ವ್ಯಕ್ತಿಯನ್ನ ಹೇಗೆ ಕನ್ವೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈಗ ಈ ಸಮೀಕ್ಷೆ ಹೊರಗೆ ಬಂತಲ್ಲ, ಈ ಸಂದರ್ಭದಲ್ಲಿ ಬಿಜೆಪಿಯವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಅಭಿಯಾನ ಮಣ್ಣು ತಿಂದು ಹೋಯ್ತು. ಕರ್ನಾಟಕದಲ್ಲೇ ಅದಕ್ಕೆ ಹಿನ್ನಡೆ ಆಯಿತು. ಇವರು ಅಧಿಕಾರದಲ್ಲಿರುವಲ್ಲೇ ಜನರಿಗೆ ಒಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಬಿಜೆಪಿಯವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಕಾಂಗ್ರೆಸ್ನವರ ಪ್ರತಿಕ್ರಿಯೆ ಏನು ಕೇಳಿದ್ರೆ, ಬಿಜೆಪಿ ಜೊತೆಗೆ ಲಿಂಕ್ ಇರುವಂತಹ ಒಂದು NGO ನಲ್ಲಿ ಸಮೀಕ್ಷೆ ಮಾಡಿದ್ರೆ ಇನ್ನೆಂತಹ ರಿಸಲ್ಟ್ ಬರುತ್ತೆ? ಆ ಸರ್ವೆ ಬಿಜೆಪಿ ಪರವಾಗೇ ಬರುತ್ತೆ ಹೀಗಂತ ಒಂದು ಸಮರ್ಥನೆ. ಇನ್ನೊಂದು ರೀತಿಯ ಸಮರ್ಥನೆ ಏನು ಕೇಳಿದ್ರೆ, ಸ್ಯಾಂಪಲ್ ಗಾತ್ರ ಬಹಳ ಚಿಕ್ಕದಾಗಿದೆ. 102 ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ 5,100 ಜನರ ಸಮೀಕ್ಷೆಯನ್ನು ನಡೆಸಲಾಗಿದೆ. ಹೀಗಾಗಿ ಸ್ಯಾಂಪಲ್ ಗಾತ್ರ ಚಿಕ್ಕದು, ಇದನ್ನು ನಾವು ಸತ್ಯ ಅಂತ ಒಪ್ಕೊಳ್ಳೋದಿಲ್ಲ ಹೀಗಂತ ಇನ್ನು ಕೆಲವರು ವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಸಮೀಕ್ಷೆ ನಡೆಸೋದಕ್ಕೆ NGOಗೆ ವಹಿಸಿದ್ಯಾರು? ಕರ್ನಾಟಕ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಬರುವಂತಹ ಒಂದು ಪ್ರಾಧಿಕಾರ ತಾನೆ. ರಾಜ್ಯ ಸರ್ಕಾರದ ಒಂದು ಮಿನಿಸ್ಟ್ರಿ ಅದರಲ್ಲಿ ಇನ್ವಾಲ್ವ್ ಆಗಿದೆ. ಎರಡನೇದಾಗಿ ಸ್ಯಾಂಪಲ್ ಗಾತ್ರ ಮತ್ತು ಏರಿಯಾವನ್ನ ಡಿಸೈಡ್ ಮಾಡಿದ್ಯಾರು? ಸರ್ಕಾರದ ಸಂಸ್ಥೆಯೇ. ಈಗ ನೀವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೇನಾದರೂ ಅರ್ಥ ಇದೆಯಾ?
ಯಾವಾಗ ಈ ಸಮೀಕ್ಷೆ ಹೊರಗೆ ಬಂತೋ ಇದು ಸಿದ್ದರಾಮಯ್ಯನವರನ್ನ ವಿಪರೀತವಾಗಿ ಒತ್ತಡಕ್ಕೆ ಸಿಕ್ಕಾಕ್ಸ್ಬಿಡ್ತು. ಯಾಕೆ ಅಂತಂದ್ರೆ ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಗಳು ಕೂಡ ಈ ಸುದ್ದಿಯನ್ನು ಕೈಗೆತ್ಕೊಂಡ್ಬಿಟ್ವು. ಅವು ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿಬಿಟ್ವು. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು ಅಂತಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಫೋನ್ ಬಂದೇ ಬರುತ್ತೆ. ಹೈಕಮಾಂಡ್ ಫೋನ್ ಬಂತು ಅಂತಂದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಆಡುತ್ತೆ ಅಂತ ನಿಮಗೆಲ್ಲ ಗೊತ್ತು. ಪಕ್ಕದ ಕೇರಳ ರಾಜ್ಯದ ಪಿಣರಾಯಿ ವಿಜಯನ್ ತನ್ನ ರಾಜಕೀಯ ಲಾಭಕ್ಕೋಸ್ಕರವಾಗಿ ಮುಸ್ಲಿಮರ ಪರವಾಗಿ ಒಂದು ಟ್ವೀಟ್ ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರ ಎಷ್ಟು ವಿಲವಿಲ ಒದ್ದಾಡಬಿಡ್ತು. ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡದಂಥವರಿಗೆ ಇವತ್ತು ಯಾವ ರೀತಿಯಾಗಿ ಮನೆಗಳು ಹಂಚಿಕೆ ಆಗ್ತಾ ಇದ್ದಾವೆ ಅಂತ ನೀವೆಲ್ಲ ನೋಡಿದ್ದೀರಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ತಾಕತ್ತು. ಈಗ ಸರ್ವೆ ಹೊರಗೆ ಬರ್ತಿದ್ದಂತೆಯೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಅಂತಹದೇ ಒತ್ತಡ ಕ್ರಿಯೇಟ್ ಆಯಿತು. ಅದಕ್ಕೆ ಸಿದ್ದರಾಮಯ್ಯನವರು ಎಷ್ಟು ಬಾಲಿಶವಾದಂತಹ ಉತ್ತರ ಕೊಟ್ಟರು ಕೇಳಿದ್ರೆ, ಈ ಸಮೀಕ್ಷೆ ನಡೆಸಿದ್ದು ಆಗಸ್ಟ್ ತಿಂಗಳಿನಲ್ಲಿ. ಆಗಸ್ಟ್ ಆದ ಬಳಿಕ ರಾಹುಲ್ ಗಾಂಧಿಯವರು ವೋಟ್ ಚೋರಿ ಅಭಿಯಾನವನ್ನು ಆರಂಭ ಮಾಡಿದ್ದು. ಅಂದರೆ ರಾಹುಲ್ ಗಾಂಧಿಯವರು ಆರೋಪ ಮಾಡೋದಕ್ಕೆ ಮುಂಚಿನ ಸರ್ವೆ. ಹೀಗಾಗಿ ಇದಕ್ಕೇನು ಅರ್ಥ ಇಲ್ಲ ಅಂತ. ನನಗಿದನ್ನು ಕೇಳಿ ನಗಬೇಕೋ ಅಳಬೇಕೋ ಗೊತ್ತಾಗಿಲ್ಲ. ಯಾಕೆ ಕೇಳಿದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೀಗೂ ಕೂಡ ಸಮರ್ಥನೆ ಮಾಡಿಕೊಳ್ಬಹುದಾ ಅಂತ ಅನಿಸೋದಕ್ಕೆ ಶುರುವಾಯಿತು. ಜನ ಹಿಂದೂ ಕೂಡ ನಿಮ್ಮ ಅಭಿಯಾನವನ್ನು ಒಪ್ಪಿಲ್ಲ. ಜನರಿಗೆ ಇವತ್ತು ಕೂಡ ವೋಟ್ ಚೋರಿ ಅಥವಾ EVM ಬಗ್ಗೆ ಯಾವುದೇ ರೀತಿಯಲ್ಲೂ ಒಲವಿಲ್ಲ. ಅವರು ಈ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಪೂರ್ಣವಾಗಿ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಒಂದು ವೇಳೆ ನಂಬಿಕೆ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಬೀದಿಗಿಳಿತಾ ಇದ್ರು, ದೊಡ್ಡ ಹೋರಾಟ ಆಗಿ ಹೋಗಿರ್ತಾ ಇತ್ತು. ಜನ ಯಾರನ್ನ ಬಯಸ್ತಾ ಇದ್ದಾರೋ ಅವರೇ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೇಕು ಅಂತ ಇದೇ ಜನ ಅಧಿಕಾರಕ್ಕೆ ತಂದಿದ್ದು. ದೇಶದಲ್ಲಿ ಮೋದಿ ಬೇಕು ಅಂತ ಇದೇ ಜನ ಅಧಿಕಾರವನ್ನು ಕೊಟ್ಟಿದ್ದು. ಇದಕ್ಕೇನು ರಾಕೆಟ್ ಸೈನ್ಸೇ ಬೇಕಾಗಿಲ್ಲ. ವೆರಿ ಸಿಂಪಲ್ ಆಗಿ ಕಾಂಗ್ರೆಸ್ನವರೇ ಅರ್ಥ ಮಾಡ್ಕೊಳ್ಬಹುದು. ವಿಧಾನಸಭಾ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಜನ ಮತ ಕೊಡ್ತಾರೆ. ಅದೇ ಲೋಕಸಭೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಹೇಗೆ BJPಗೆ ವೋಟ್ ಹಾಕ್ತಾರೆ. ಎಲ್ಲ ಕಡೆ ವೋಟ್ ಚೋರಿ ಆಗೋದಿದ್ರೆ ವಿಧಾನಸಭೆಯಲ್ಲೂ ಆಗಬಹುದಿತ್ತಲ್ಲ. ಏನು BJPಯವರಿಗೆ ವಿಧಾನಸಭೆ ಏನಾದರೂ ಕಹಿ ಆಗಿತ್ತಾ? ಮಿತ್ರರೇ, ಇದೆಲ್ಲವೂ ಕೂಡ ಸಮೀಕ್ಷೆ ಹೊರ ಬಂದಿದ್ದು ಅದಾದ ಬಳಿಕ ಆದಂತಹ ರಾಜಕೀಯ ಬೆಳವಣಿಗೆಗಳು. ಆದರೆ ಇದಕ್ಕೆ ಇನ್ನೊಂದು ಆ್ಯಂಗಲ್ ಇದೆ. ಅದೇನು ಕೇಳಿದ್ರೆ, ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಹೆಣೆಯುವ ಉದ್ದೇಶದಿಂದಲೇ ಈ ಸಮೀಕ್ಷೆಯನ್ನು ಈಗ ಹೊರಬಿಡಲಾಗಿದೆ. ಈ ಒಂದು ಮಾತುಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದೆ. ಅದೇನು ಲಾಜಿಕ್ಕು ಕೇಳಿದ್ರೆ, ಈಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಕುರ್ಚಿ ಸಂಘರ್ಷ ನಡೀತಾ ಇದೆ. ಎಲ್ಲ ಅಂದುಕೊಂಡಂತೆ ಆಗಿದ್ದೇ ಆಗಿದ್ರೆ DK ಶಿವಕುಮಾರ್ ಇಷ್ಟೊತ್ತಿಗಾಗಲೇ ಮುಖ್ಯಮಂತ್ರಿ ಆಗಿರಬೇಕಾಗಿತ್ತು. ಆದರೆ ಅದಕ್ಕೆ ತಡೆ ಒಡ್ಡುತ್ತಾ ಇರುವಂತಹದ್ದು ಯಾರು? ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವರಿಗೆ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಇಳಿಸೋದಕ್ಕೆ ಮನಸ್ಸಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಈ ಹಿಂದೆಯೂ ಕೂಡ ನಾನು ವಿವರಿಸಿದ್ದೆ. ಈಗ ನಾನು ಅದ್ರ ಬಗ್ಗೆ ಎಲ್ಲ ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. DK ಶಿವಕುಮಾರ್ ಅವರಿಗೆ ಇದು ಬಹಳ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದೆ. ರಾಹುಲ್ ಗಾಂಧಿಯವರು ಪ್ರಬಲವಾಗಿ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿದ್ದೇ ಆದರೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ DK ಶಿವಕುಮಾರ್ಗೆ ಅರ್ಥ ಆಗಿದೆ. ಹೀಗಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾದ್ರೆ ಏನಾಗಬೇಕು? ಸಿದ್ದರಾಮಯ್ಯನವರನ್ನ ರಾಹುಲ್ ಗಾಂಧಿಯ ಮುಂದೆ ವಿಲನ್ ಮಾಡಬೇಕು. ಸಿದ್ದರಾಮಯ್ಯನವರ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸಿದ್ರೆ ಅಥವಾ ಇನ್ಯಾವುದೋ ಆಡಳಿತಾತ್ಮಕ ಲೋಪವನ್ನು ತೋರಿಸಿದ್ರೆ ರಾಹುಲ್ ಗಾಂಧಿ ಒಪ್ಪೋದಿಲ್ಲ. ಅದೆಲ್ಲ ಕಾಂಗ್ರೆಸ್ಗೆ ಬೇಕಾಗಿಲ್ಲ. ಆದರೆ ರಾಹುಲ್ ಗಾಂಧಿ ಅವರಿಗೆ ನಿಜವಾಗ್ಲೂ ಯಾವಾಗ ಹರ್ಟ್ ಆಗುತ್ತೆ ಅಥವಾ ಯಾವಾಗ ಅವರಿಗೆ ಸಿಟ್ಟು ಬರುತ್ತೆ ಕೇಳಿದ್ರೆ, ತನ್ನ ಅಭಿಯಾನದ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ಖಂಡಿತವಾಗ್ಲೂ ಸಿಟ್ಟು ಬರುತ್ತೆ. ಅದಕ್ಕೆ ಉತ್ತಮವಾದಂತಹ ಉದಾಹರಣೆ ಕರ್ನಾಟಕದಲ್ಲೇ ಇದೆ. ರಾಹುಲ್ ಗಾಂಧಿ ಈ ವೋಟ್ ಚೋರಿ ಅಭಿಯಾನವನ್ನು ಆರಂಭಿಸುತ್ತಿದ್ದ ಹಾಗೆ ಅದರ ಬಗ್ಗೆ KN ರಾಜಣ್ಣ ಮಾತನಾಡಿದ್ರಪ್ಪ. ಅದು ತಕ್ಷಣ ಕಾಂಗ್ರೆಸ್ನ ಹೈಕಮಾಂಡ್ಗೆ ರೀಚ್ ಆಯಿತು. ರಾಹುಲ್ ಗಾಂಧಿ ಅವರಿಂದ ಯಾವ ರೀತಿಯಾದಂತಹ ಆದೇಶ ಬಂತು ಕೇಳಿದ್ರೆ, KN ರಾಜಣ್ಣ ಅವರಿಂದ ರಾಜೀನಾಮೆಯನ್ನು ನಿರೀಕ್ಷೆ ಮಾಡಬೇಡಿ, ಅವರನ್ನ ಮಂತ್ರಿಗಿರಿಯಿಂದ ವಜಾ ಮಾಡಿ ಅಂತ. ಅಂದರೆ ಈ ವೋಟ್ ಚೋರಿಯ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ನಿಂತ್ಕೊಂಡಿದ್ದಾದ್ರೆ ರಾಹುಲ್ ಗಾಂಧಿ ಅವರಿಗೆ ಅಷ್ಟರ ಮಟ್ಟಿಗೆ ಸಿಟ್ಟು ಬರುತ್ತೆ. ಅಂತಹದರಲ್ಲಿ ಇಂತಹದೊಂದು ಸರ್ವೆ ಕರ್ನಾಟಕದಿಂದಲೇ ಹೊರಬಂದರೆ ಸಿದ್ದರಾಮಯ್ಯನವರ ವಿರುದ್ಧ ಯಾವ ಮಟ್ಟಿನ ಸಿಟ್ಟು ಬರಬಹುದು? ಆ ಸರ್ವೆಯಲ್ಲಿ ಸರ್ಕಾರದ ಪಾತ್ರ ಇದೆ, ಸರ್ಕಾರದ ಸಚಿವರು ಕೂಡ ಇದ್ದಾರೆ ಅಂತಂದ್ರೆ ಸಹಜವಾಗಿ ರಾಹುಲ್ ಗಾಂಧಿಯವರ ಸಿಟ್ಟು ಸಿದ್ದರಾಮಯ್ಯನವರ ಕಡೆಗೆ ತಿರುಗುತ್ತೆ. ಹೀಗಾಗಿ ಆಗಸ್ಟ್ನಲ್ಲಿ ನಡೆದಂತಹ ಸರ್ವೆ ಈಗ ಹೊರಗೆ ಬಂದಿದೆ ಅಂತೇಳಿ ಈಗ ಕೆಲವರು ಮಾತನಾಡ್ತಾ ಇದ್ದಾರೆ. ಒಟ್ನಲ್ಲಿ ಈ ಸರ್ವೆಯ ಹಿಂದೆ ಒಂದು ದೊಡ್ಡ ರಾಜಕಾರಣವಂತೂ ಇದ್ದೇ ಇದೆ. ಮಿತ್ರರೇ, ಈ ವಿಚಾರವಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.